ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ ನಡೀತಕ್ಕಂಥ 10ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಅಂದರೆ SA1 ಅಥವಾ ಅದನ್ನೇ ನಾವು ಅರ್ಧವಾರ್ಷಿಕ ಅಂತೀವಿ, ಮಿಡ್ ಟರ್ಮ್ ಅಂತೀವಿ. ಸೊ ಸೈನ್ಸಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನೋಡೋಣ. ಇದಕ್ಕಿಂತ ಮುಂಚೆ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಸೈನ್ಸ್ ಕ್ವಶನ್ ಪೇಪರು, ಸೈನ್ಸಲ್ಲಿರ್ತಕ್ಕಂಥ ಫಿಕ್ಸ್ ಕ್ವಶನ್ ವಿಡಿಯೋಗಳನ್ನು ಹಾಕಿದ್ದೀನಿ. 2 ವಿಡಿಯೋಗಳನ್ನು ತಪ್ಪದೆ ನೋಡಿ. ಇನ್ನೊಂದು ವಿಡಿಯೋ ಲೈನಪ್ ಮಾಡ್ತಾರೆ, ಅದನ್ನು ಸಹಿತ ನೋಡಿ. ಮೇ ಬಿ ಇನ್ನೂ 2 ವಿಡಿಯೋಗಳು ಬರ್ಬೋದು. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತಾರೆ. ನಾವು ಹಾಕ್ತಕ್ಕಂಥ ವಿಡಿಯೋಗಳಿಂದ 60-80 ಮಾರ್ಕ್ಸನ್ನು ಪ್ಲಸ್ ಆರಾಮಾಗಿ ಪಡಿಬೋದು. ನನಗನ್ಸುತ್ತೆ ನಾವು ಕನ್ನಡದಲ್ಲಿ ಹಾಕಿರ್ತಕ್ಕಂಥ ಹೆಚ್ಚು ಪ್ರಶ್ನೆಗಳು ನಿಮಗೆ ಬಂದಿದ್ದಾವೆ. ಯಾರೆಲ್ಲ ನೋಡಿಲ್ಲ ಅವರು ನೋಡಿದರೆ ಮಿಸ್ ಮಾಡ್ಕೊಂಡಿರ್ಬೋದು. ಬಟ್ ಮುಂದಿನ ವಿಡಿಯೋಗಳನ್ನು ತಪ್ಪದೆ ನೋಡಿ ಎಲ್ಲ ವಿಷಯಗಳಲ್ಲಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ, ಹೈಪನ್ನು ಒತ್ತೋದ್ರ ಮೂಲಕ ಇನ್ನಷ್ಟು ವಿಡಿಯೋವನ್ನು ನೀವು ಮೋಟಿವೇಟನ್ನು ಮಾಡಬಹುದು. ಸೊ ತಡ ಮಾಡದೆ ಶುರು ಮಾಡ್ತೀನಿ. ಭೌತ ವಿಜ್ಞಾನ ವಿಭಾಗದ ಪ್ರಶ್ನೆಗಳು. ಫಸ್ಟ್ MCQ ಇತ್ತು. ಒಂದು ಸೊಲೆನೈಡ್ನ ಒಳಭಾಗದಲ್ಲಿ ಕಾಂತೀಯ ಬಲ ರೇಖೆಗಳು ಸಮಾಂತರ ರೇಖೆಯಲ್ಲಿ ಇರ್ತವೆ. ಇದಕ್ಕೆ ಕಾರಣ ಸೊಲೆನೈಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಹೇಗಿರ್ತದೆ? ಸರಿಯಾದ ಉತ್ತರ ಏಕರೂಪವಾಗಿರುತ್ತದೆ ಅನ್ನೋದು ಗೊತ್ತಿರಲಿ. ಪ್ರಶ್ನೆ 2, ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ, ವಿದ್ಯುತ್ ಪ್ರವಾಹ ಮತ್ತು ರೋಧದ ನಡುವಿನ ಸಂಬಂಧವನ್ನು ತೋರಿಸುವ ಸರಿಯಾದ ಸಂಬಂಧದ ಸೂತ್ರ ಅಂತ ಕೇಳಿದ್ರು. R = V/I ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 3, ವಿದ್ಯುತ್ ಪ್ರವಾಹದ SI ಏಕಮಾನ ಯಾವುದು? ಸರಿಯಾದ ಉತ್ತರ ಆಂಪಿಯರ್ ಈಸ್ ದಿ ರೈಟ್ ಆನ್ಸರ್. ಇನ್ನು 1 ಮಾರ್ಕ್ ಕ್ವಶನಲ್ಲಿ ಕೇಳಿದ್ರು, ಒಂದು ವಿದ್ಯುತ್ ಮಂಡಲದಲ್ಲಿ ಬದಲಾಯಿಸಬಹುದಾದ ರೋಧದ ಚಿತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಇದು ವೆರಿ ಸಿಂಪಲ್ ಇರ್ತದೆ. ಸೊ ಇಷ್ಟು ಥರ ಜಿಗ್ಜಾಗ್ ಮಾಡಿ ಮೇಲೆ ಏನು ಮಾಡಬೇಕು, ಒಂದು ಏರೋ ಮಾರ್ಕನ್ನು ಹೊಡೆದ್ರೆ ಇದು ಬದಲಾಯಿಸಬಹುದಾದ ರೋಧ ಅಥವಾ ರಿಯೋಸ್ಟಾಟ ಅಂತ ಕರಿತೀವಿ. ಓಕೆನಾ. ಇನ್ನು 5ನೇ ಪ್ರಶ್ನೆ, ಬಲಗೈ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬೆರಳು ಏನು ಸೂಚಿಸ್ತದೆ ಅಂತ ಕೇಳಿದ್ರು. ವಿದ್ಯುತ್ ಪ್ರವಾಹದ ದಿಕ್ಕು ಅನ್ನೋದು ಗೊತ್ತಿರಲಿ. 2 ಮಾರ್ಕ್ ಕ್ವಶನ್, ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು ಅಂತ ಕೇಳಿದ್ದಾರೆ. ಉತ್ತರ, ಈ ವೋಲ್ಟೇಜ್ನ ಅಥವಾ ವಿಭವಾಂತರ ಆಕಸ್ಮಿಕವಾಗಿರ್ತಕ್ಕಂಥ ಏನಾಗ್ತದಪ್ಪ ಅಂತಂದ್ರೆ ಹೆಚ್ಚಳದಿಂದ ಓವರ್ಲೋಡ್ ಅನ್ನೋದು ಉಂಟಾಗ್ತದೆ. ಕೆಲವು ಸಂದರ್ಭಗಳಲ್ಲಿ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸೋದ್ರಿಂದ ಓವರ್ಲೋಡ್ ಆಗ್ತದೆ. ಮತ್ತು ಸಜೀವ ತಂತಿ ಮತ್ತು ತಟಸ್ಥ ತಂತಿ ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗ್ತದೆ ಅನ್ನೋದು ಗೊತ್ತಿರಲಿ. ಮುಂದಿನ ಪ್ರಶ್ನೆ, ಕಾಂತೀಯ ಬಲ ರೇಖೆಗಳ ಲಕ್ಷಣಗಳನ್ನು ಬರೀರಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ನಿಮ್ಮ ನಾಳೆ ಎಕ್ಸಾಮ್ನಲ್ಲಿನೂ ಕೂಡ ಇದು ಕ್ವಶನ್ಸ್ 99% ಬಂದರೂ ಕೂಡ ಬರ್ಬೋದು. ಏನು ಹೇಳ್ತಾರಪ್ಪ ಅಂದ್ರೆ, ಫಸ್ಟ್, ಕಾಂತೀಯ ಬಲ ರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತವೆ. ಆದರೆ ಕಾಂತೀಯ ಒಳಭಾಗದಲ್ಲಿ ದಕ್ಷಿಣ ಧ್ರುವದಲ್ಲಿ ಉತ್ಸರ್ಜಿತವಾಗಿ ಉತ್ತರ ಧ್ರುವದಲ್ಲಿ ವಿಲೀನಗೊಳ್ತವೆ. ಆದ್ದರಿಂದ ಕಾಂತೀಯ ಬಲ ರೇಖೆಗಳು ಆವೃತ್ತ ಜಾಲಗಳಾಗಿವೆ ಅಂತ ಕೇಳ್ತಾರೆ. ಇನ್ನು ಕಾಂತೀಯ ಬಲ ರೇಖೆಗಳ ಸಾಂದ್ರತೆ ಹೆಚ್ಚಾದಂತೆ ಕಾಂತಕ್ಷೇತ್ರದ ಬಲ ಹೆಚ್ಚಾಗ್ತದೆ. ಇನ್ನು ನೆಕ್ಸ್ಟ್, ಯಾವುದೇ ಎರಡು ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. ಏಕೆಂದರೆ ಒಂದು ವೇಳೆ ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿ ಎರಡೂ ದಿಕ್ಕುಗಳತ್ತ ನಿರ್ದೇಶಿಸ್ತದೆ. ಆದರೆ ಇದು ವಾಸ್ತವದಲ್ಲಿ ಸಂಭವವಿಲ್ಲ ಅನ್ನೋದನ್ನು ಹೇಳಿದರೆ. ಇದು ಆವೃತ್ತ ಜಾಲ ಒಂದು ಅಪ್ಲೈಡ್ ಕ್ವಶನ್ ಬರ್ತದೆ. ಆಮೇಲೆ ಒಂದನ್ನೊಂದು ಏಕೆ ಛೇದಿಸೋದಿಲ್ಲ ಅನ್ನೋದು ಕೂಡ ಅಪ್ಲೈಡ್ ಕ್ವಶನ್ ಇದೆ. ಬಾಕಿ ಎಲ್ಲ ಬಲರೇಖೆಗಳ ಲಕ್ಷಣಗಳು ಕೂಡ ನಿಮಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳು. ಇನ್ನು ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸೋದು ಉತ್ತಮ, ಏಕೆ? ಇದಕ್ಕೆ ಕಾರಣ ಕೊಡಿ ಅಂತ ಕೇಳ್ತಾರೆ. ಅಥವಾ ನಿಮಗೆ ಸಮಾಂತರ ಜೋಡಣೆಯ ಅನುಕೂಲಗಳು ಅಂತಲೂ ಕೂಡ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಮತ್ತು ಫಿಕ್ಸ್ ಆಗಿರ್ತಕ್ಕಂಥ ಇದು ಪ್ರಶ್ನೆ ಮಕ್ಕಳೇ. ಫಸ್ಟ್ ಬರೀಬೇಕು, ವಿದ್ಯುತ್ ಪ್ರವಾಹನ ವಿಭಜಿಸ್ತದೆ, ಒಟ್ಟು ರೋಧ ಕಡಿಮೆ ಮಾಡ್ಬೋದು, ವಿಭಿನ್ನ ವಿದ್ಯುತ್ ಪ್ರವಾಹ ಅಗತ್ಯವಿದ್ದಾಗ ಇದು ಸಹಾಯಕ. ಈ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವುಗಳು ಕಾರ್ಯನಿರ್ವಹಿಸ್ತವೆ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್, ಓಮ್ನ ನಿಯಮ ಕೇಳಿದರೆ. ಸೊ ಖಂಡಿತವಾಗಿ ನಿಮಗೆ ಬಹೈಟ್ ಮಾಡಲೇಬೇಕು. ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ. Phi = IR ಅನ್ನೋದು ಸೂತ್ರ. ಇನ್ನು ವಾಹಕದ ರೋಧ ಅವಲಂಬಿಸಿರೋ ಅಂಶಗಳೇನಂತ ಕೇಳಿದ್ರು. ಗೊತ್ತಿರಲಿ, ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ವಸ್ತುವಿನ ತಾಪ ಅನ್ನೋದು ನಿಮಗೆ ಗೊತ್ತಿರಲೇಬೇಕು ಫ್ರೆಂಡ್ಸ್. ಒಂದು ಲೆಕ್ಕ ಇದೆ, ಸೊ ನೋಡ್ಕೊಂಡು ಬರೋಣ. ರೋಧಕಗಳಾದ R1, R2, R3ಗಳ ಬೆಲೆಗಳು ಕ್ರಮವಾಗಿ 10 ಓಮ್, 20 ಓಮ್ ಮತ್ತು 60 ಓಮ್ ಆಗಿದೆ. ಅವುಗಳನ್ನು 24 ವೋಲ್ಟ್ ವಿಭವಾಂತರವಿರುವ ಒಂದು ಬ್ಯಾಟರಿಗೆ ಸಮಾಂತರವಾಗಿ ವಿದ್ಯುತ್ ಮಂಡಲಕ್ಕೆ ಜೋಡಿಸಿದ್ದಾರೆ. ಹಾಗಾದರೆ ಕೆಳಗಿನವುಗಳನ್ನು ಲೆಕ್ಕಾಚಾರ ಮಾಡಬೇಕು. ಫಸ್ಟ್ ಏನು ಮಾಡಬೇಕು, ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ ಕಂಡುಹಿಡಬೇಕು. ಎರಡನೇದು, ಮಂಡಲದಲ್ಲಿನ ಒಟ್ಟು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಬೇಕು. ಮೂರನೇದು, ಮಂಡಲದ ಒಟ್ಟು ರೋಧವನ್ನು ಕಂಡುಹಿಡಬೇಕು. ಸೊ ಫಸ್ಟ್ ನೋಡೋಣ. ಒಂದನೇದು ಏನು ನೋಡೋಣಪ್ಪ ಅಂತಂದ್ರೆ, ವಿದ್ಯುತ್ ಪ್ರವಾಹ ಅಂತ ಇದೆ. ಅವಾಗೇನದ ಸೂತ್ರ, Phi = V/R1 ಅಂತದ. Phi ಎಷ್ಟದ? 24 ಅದ. R1 ಎಷ್ಟದ? 10 ಅದ. ಅವಾಗೇನು ಬತ್ತು? 2.4 ಅಂತ ಬತ್ತು. ಸೇಮ್ ಈಗ V1 ಐತಲ್ಲ, Phi2 ತಗೊಳ್ಳೋನು. Phi ಅಂದರೆ ಎಷ್ಟು? 24 ಅದ.
ಹತ್ತಿರದ ಎಷ್ಟದ ಓಮ 20 ಅದ. 24 ಭಾಗಿಸು 20 ಅಂದರೆ 1.2 ಆಂಪಿಯರ್ ಬರ್ತದೆ. ಮೂರನೇದು ಎಷ್ಟದ 60 ಅದ. ಸೊ 24 ಭಾಗಿಸು 60 ಅಂದಾಗ 0.4 ಬರ್ತದೆ. ಇಷ್ಟು ಏನಾಗಿತ್ತಪ್ಪ ಅಂದರೆ ವಿದ್ಯುತ್ ಪ್ರವಾಹ ಇತ್ತು. ಇನ್ನು ಒಟ್ಟು ವಿದ್ಯುತ್ ಪ್ರವಾಹ ಅಂದರೆ ಕೂಡ್ಸೋಣ. I1 + I2 + I3 2.4 A + 1.2 A + 0.4 A ಎಷ್ಟು ಬಂತು? 4 ಆಂಪಿಯರ್ ಅಂತ ಬಂತು. ಥರ್ಡ್ ಏನು ಕೇಳಿದರು? ಮಂಡಲದ ಒಟ್ಟು ರೋಧ ಅಂತ ಕೇಳಿದ್ದಾರೆ. ಸೂತ್ರ ಏನದ? 1/RP ಅಂತ ಇದೆ. ಅವಾಗ ಬರೀರಿ 1/10 + 1/20 + 1/60. ಆವಾಗ ಹತ್ತಿರದ ನಾವು ಸಾಮಾನ್ಯೀಕರಣಕ್ಕೆ ಕಳಿಸಿದಾಗ 1/6 ಆಗ್ತದೆ. ಅಂದರೆ ಒಟ್ಟು ರೋಧ ಎಷ್ಟಾಗ್ತದಪ್ಪ ಅಂದ್ರೆ 6 ಅನ್ನೋದು ಉತ್ತರ ಇತ್ತು. ಮುಂದಿನ ಪ್ರಶ್ನೆ, ಇದು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಅದ. ದಂಡಕಾಂತದ ಸುತ್ತಲಿನ ಕಾಂತೀಯ ಬಲ ರೇಖೆಗಳನ್ನು ದಿಕ್ಸೂಚಿಯನ್ನು ಉಪಯೋಗಿಸಿ ನೀವು ಹೇಗೆ ಗುರುತಿಸ್ತೀರಿ ಅಂತ ಕೇಳಿದ್ದಾರೆ. ಇದು ಕೂಡ ನಿಮಗೆ ಬರಲೇಬೇಕಾಗಿರ್ತಕ್ಕಂಥ ಪ್ರಶ್ನೆ. ಸ್ವಲ್ಪ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತಾನೆ ಹೋಗ್ತೀನಿ. ಡ್ರಾಯಿಂಗ್ ಹಾಳೆಯ ಮೇಲೆ ದಂಡಕಾಂತವನ್ನು ಇಡಬೇಕು. ನಂತರ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು, ಆಮೇಲೆ ದಿಕ್ಸೂಚಿಯ ಎರಡೂ ತುದಿಗಳನ್ನು ಗುರುತು ಮಾಡಬೇಕು. ನಂತರ ದಿಕ್ಸೂಚಿಯ ಉತ್ತರ ತುದಿಯಲ್ಲಿ ಗುರುತು ಮಾಡಿದ ಬಿಂದುವಿನಲ್ಲಿ ದಿಕ್ಸೂಚಿಯ ದಕ್ಷಿಣ ತುದಿ ಬರುವಂತೆ ಇರಿಸಿ ಪುನಃ ತುದಿಗಳನ್ನು ಗುರುತಿಸಬೇಕು. ಇದೇ ರೀತಿ ಪುನರಾವರ್ತಿಸ್ತಾ ಹೋದಂತೆ ದಿಕ್ಸೂಚಿಯ ಉತ್ತರ ತುದಿ ದಂಡಕಾಂತದ ದಕ್ಷಿಣ ತುದಿಗೆ ಸೇರ್ತದೆ. ಗುರುತು ಮಾಡಿದ ಬಿಂದುಗಳನ್ನು ಸೇರಿಸಿ ಆ ರೇಖೆಯೇ ಕಾಂತೀಯ ಬಲ ರೇಖೆ ಆಗಿರ್ತದೆ. ಇದನ್ನು ಕಾಂತದ ಇನ್ನೊಂದು ಬದಿ ಅಥವಾ ಭಿನ್ನ ಸ್ಥಾನಗಳಲ್ಲಿಟ್ಟು ಪುನರಾವರ್ತಿಸಿದಾಗ ಬಲರೇಖೆಗಳ ಆವೃತ್ತ ಜಾಲ ಉಂಟಾಗ್ತದೆ ಅನ್ನೋದನ್ನು ಪ್ರಯೋಗದ ಚಟುವಟಿಕೆ ಪ್ರಶ್ನೆ ಇತ್ತು. ವೆರಿ ಸಿಂಪಲ್ ಇದೆ. ಸರಳ ವಿದ್ಯುತ್ ಮಂಡಲವನ್ನು ರಚನೆ ಮಾಡಬೇಕು. ಏನಿದೆ ನೋಡಿ ಅದರಲ್ಲಿ ಅಪ್ಪ ಅಂತಂದರೆ ವಿದ್ಯುತ್ ಮಂಡಲದ ಅರ್ಥ ಕೇಳಿದರು. ಸೊ ಗೊತ್ತಿದೆ, ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ್ತ ಮಾರ್ಗ ವಿದ್ಯುತ್ ಮಂಡಲ. ಇಲ್ಲಿ ವಿದ್ಯುತ್ ಕೋಶ ಇರಬೇಕು, ವಿದ್ಯುತ್ ಬೆಲ್ಪ್ ಇರಬೇಕು, ಆ್ಯಮಿಮೀಟರ್ ಇರಬೇಕು ಮತ್ತು ಪ್ಲಕ್ರಿ. ಆಲ್ರೆಡಿ ಇದು ಪುಸ್ತಕದಲ್ಲಿದೆ. ಸೊ ಆರಾಮಾಗಿ ಸಿಂಪಲಾಗಿ ನೀವು ಏನು ಮಾಡ್ಬೋದು, ಇದನ್ನು ಸರಳ ವಿದ್ಯುತ್ ಮಂಡಲ ಅಂತಲೂ ಕೂಡ ಕರೀತಾರೆ. ಇದನ್ನು ಚೆನ್ನಾಗಿ ನೀವು ಕಲ್ಕೊಂಡು ಏನು ಮಾಡಪ್ಪ ಅಂದ್ರೆ ಮಾರ್ಕ್ಗಳನ್ನು ಆರಾಮಾಗಿ ತೊಗೋಬೋದು. ಸಂಕೇತಗಳು ಮತ್ತು ಇದು ಚಿಹ್ನೆ ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. 4 ಮಾರ್ಕ್ಸ್ ಕ್ವಶನ್. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸ್ತದೆ ಎಂಬುದನ್ನು ಪ್ರಯೋಗದ ಮೂಲಕ ವಿವರಿಸಿರಿ ಅಂತ ಕೇಳಿದರು. ಇದು ಇಂಪಾರ್ಟೆಂಟ್ ಇರತಕ್ಕಂಥ ಒಂದು ಪ್ರಯೋಗ. ಇಲ್ಲಿ ಎರಡೇ ಪ್ರಯೋಗ, ಫಸ್ಟ್ ಒನ್ನು ಇದು ಒಂದು, ಇದರಲ್ಲಿ ಒಂದಂತೂ ಕೂಡ ಗ್ಯಾರಂಟಿಯಾಗಿ ಬಂದೇ ಬರೋದು. ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಿ ಒಂದು ಶಕ್ತಿಯುತ ಕುದುರೆ ಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವನ್ನು ಮೇಲ್ಮುಖವಾಗಿ ಆ ಎರಡೂ ಧ್ರುವಗಳ ನಡುವೆ ಚಿಕ್ಕ ಸಲಾಕೆಯು ಇಡುವಂತೆ ಇರಬೇಕು. ಅಲ್ಯೂಮಿನಿಯಂ ಸಲಾಕೆಯನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯೋಸ್ಟಾಟ್ಗಳಿಗೆ ಸರಣಿ ಜೋಡಣೆಯಲ್ಲಿ ಸಂಪರ್ಕ ಮಾಡಬೇಕು. ಈಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲ್ಯೂಮಿನಿಯಂ ಸಲಾಕೆ ಮೂಲಕ ವಿದ್ಯುತ್ತನ್ನು ಹರಿಸಬೇಕು. ಸಲಾಕೆ ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟವಾಗ್ತದೆ. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿನಲ್ಲಿ ಸ್ಥಾನಪಲ್ಲಟ ಆಗ್ತದೆ. ಆದ್ದರಿಂದ ಈ ವಿದ್ಯುತ್ ಪ್ರವಾಹವಿರುವ ಸಲಾಕೆಯು ಕಾಂತಕ್ಷೇತ್ರದಲ್ಲಿ ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲವನ್ನು ಅನುಭವಿಸ್ತದೆ ಅಂತ ಬರೆದ್ರೆ ಸಾಕು. ಇನ್ನು ರಸಾಯನಶಾಸ್ತ್ರಕ್ಕೆ ಬರ್ತೀನಿ. ತುರುಕೆ ಗಿಡದ ಎಲೆಗಳ ಚುಚ್ಚುವ ಕೂದಲಿನಲ್ಲಿರುವ ಆಮ್ಲ ಕೇಳಿದರೆ ಗೊತ್ತಿರಲಿ, ಮೆಥನೋಯಿಕ್ ಆಮ್ಲ. ಒಂದು ದ್ರಾವಣ ಕೆಂಪು ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸಿದರೆ pH ಮೌಲ್ಯ ಎಷ್ಟು? 10 ಇರೋದು ಗೊತ್ತಿರಲಿ. ಒಂದು ಇಕ್ವೇಷನ್ ಇತ್ತು. ZnO+C ಇಟ್ ಗಿವ್ಸ್ ಟು Zn + CO. ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಬರಿಬೇಕು ಅಂತ ಕೇಳಿದರು. ಇಲ್ಲಿ ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವುದಪ್ಪ ಅಂತಂದ್ರೆ ಕಾರ್ಬನ್ ಅದ, ಸಿ. ಆಮೇಲೆ ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಯಾವುದಪ್ಪ ಅಂದ್ರೆ ZnO ಅದ. ಇಟ್ ಮೀನ್ಸ್ ಸತ್ವಿನ ಆಕ್ಸೈಡ್ ಅನ್ನೋದು ಬರೆದ್ರೆ ಸಾಕು. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಏನು? ಚಿಪ್ಸ್ ತಯಾರಕರು ಚಿಪ್ಸ್ನ ಪಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನೇ ಹಾಯಿಸ್ತಾರೆ ಏಕೆ ಅಂತ ಕೇಳಿದರು. ಕಾರಣ ಕೊಡಲಿಕ್ಕೆ ನಿಮಗೆ ಪ್ರಶ್ನೆಯನ್ನು ಕೇಳಿದರು. ಸೊ ಉತ್ತರ ಏನು ಬರಿಬೋದಪ್ಪ ಅಂದರೆ ಕಮಟುವಿಕೆಯನ್ನು ತಡೆಗಟ್ಟಲು ಪ್ರತಿವರ್ಷಕಗಳನ್ನು ಬೆರೆಸ್ತಾರೆ. ಹಾಗೆ ಈ ಚಿಪ್ಸ್ ತಯಾರಕರು ಪಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನು ಹಾಯಿಸ್ತಾರೆ ಅಂತಕ್ಕಂಥ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಕರೆಕ್ಟ್ ಆಗ್ತದೆ. ಸ್ವಲ್ಪ ನೋಡ್ಕೊಂಡೋಗಿ ಈ ಪ್ರಶ್ನೆ, ಯಾಕಂದ್ರೆ ಭಾಳ ಸರಿ ಏನು ಮಾಡಿದಾರಪ್ಪ ಅಂದರೆ ರಿಪೀಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಇದೇನಂತ ಹೇಳ್ತಾ ಇರೋದು ಇಂಪಾರ್ಟೆಂಟ್ ಅಂತ ನಿಮಗೆ ನೋಟ್ ಮಾಡಿಸ್ತಾ ಇರೋದು. ಮುಂದಿನ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ತೇವಾಂಶ ನಿರೋಧಕ ಸಂಗ್ರಹಿಸಕದಲ್ಲಿ ಸಂಗ್ರಹಿಸಿ ಇಡ್ತಾರೆ ಏಕೆ? ಏಕೆಂದರೆ ಏನಾಗ್ತದಪ್ಪ ಅಂದ್ರೆ ಇದು ತೇವಾಂಶದೊಂದಿಗೆ ವರ್ತಿಸ್ತದೆ. ಆಮೇಲೆ ಗಟ್ಟಿಯಾದ ಘನರೂಪದ ಜಿಪ್ಸಮ್ ಆಗಿ ಬದಲಾವಣೆ ಆಗ್ತದೆ. ಇನ್ನು ತಟಸ್ಥೀಕರಣ ಕ್ರಿಯೆಯ ಅರ್ಥ ಕೇಳಿದರು. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ನೀರು ಮತ್ತು ಲವಣ ಉಂಟು ಮಾಡೋ ಕ್ರಿಯೆಯೇ ತಟಸ್ಥೀಕರಣ ಕ್ರಿಯೆ. ಇನ್ನು ಒಂದು ಚಿತ್ರ ಕೇಳಿದರು, ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ. ಗ್ರಾಫೈಟ್ ದಂಡ ಮತ್ತು ಕ್ಯಾಥೋಡನ್ನು ಗುರುತಿಸಬೇಕು. ಓಕೆನಾ, ಇದು ಗೊತ್ತಿರಲಿ. ಸೊ ಗ್ರಾಫೈಟ್ ದಂಡ ಬರ್ತಕ್ಕಂಥದ್ದು ಇಲ್ಲಿ ಒಳಗಡೆ ಇರ್ತಕ್ಕಂಥದ್ದು. ಆಮೇಲೆ ನೆಕ್ಸ್ಟ್ ಏನು ಕೇಳಿದ್ದಾರೆ? ಕ್ಯಾಥೋಡ್ ಅಂತ ಕೇಳಿದ್ದಾರೆ. ಇದು ಕ್ಯಾಥೋಡ್ ಬರ್ತದೆ, ಇದು ಆ್ಯನೋಡ್ ಬರ್ತದೆ, ಅದು ಕೂಡ ನಿಮಗೆ ಗೊತ್ತಿರಲಿ. ಇನ್ನು ಪ್ರಶ್ನೆ,
ಆಮ್ಲವನ್ನು ಸಾರಯುಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬೇಕು ಏಕೆ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಅದ. ಯಾಕಪ್ಪ ಅಂತಂದರೆ ಇದು ಬಹಿರುಷ್ಣಕ ಕ್ರಿಯೆ ಆಗ್ತದ. ಅಂದರೆ ಉತ್ಪತ್ತಿ ಆಗ್ತಕ್ಕಂಥ ಉಷ್ಣ ಮಿಶ್ರಣ ಹೊರಸಿಡಿಯುವಂತೆ ಮಾಡ್ತದೆ, ಸುಟ್ಟ ಗಾಯಗಳು ಕೂಡ ಉಂಟಾಗ್ತದೆ. ಆಮೇಲೆ ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಹಕ ಸಹಿತ ಹೊಡಿತದ ಅನ್ನೋದನ್ನು ನೀವು ಬರಿಬಹುದು. ಇನ್ನು ಪ್ರತ್ಯಾಮ್ಲಗಳ ಗುಣಲಕ್ಷಣಗಳನ್ನು ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಇದೆ. ಇದು ನಿಮಗೆ ಗೊತ್ತಿದೆ, ಕಹಿ ರುಚಿ ಇರ್ತದೆ, pH ಮೌಲ್ಯ 7ಕ್ಕಿಂತ ಕಡಿಮೆ ಇರ್ತದೆ, ಕೆಂಪು ಬಣ್ಣದ ಲಿಟ್ಮಸನ್ನು ನೀಲಿ ಬಣ್ಣಕ್ಕೆ ತಿರುಗಿಸೋದು ಪ್ರತ್ಯಾಮ್ಲಗಳು, ನೀರಿನಲ್ಲಿ ವಿಲೀನವಾದಾಗ OH- ಅಯಾನುಗಳನ್ನು ಉಂಟು ಮಾಡೋದು ಸಹಿತ ಪ್ರತ್ಯಾಮ್ಲ ಅನ್ನೋದು ಗೊತ್ತಿರಲಿ. ನೋಡೋಣ 3 ಮಾರ್ಕ್ ಕ್ವಶನ್. ಇಕ್ವೇಷನ್ಸ್ ಕೊಟ್ಟಿತ್ತು. ಎಸ್, ಒಂದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೀಬೇಕು. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಟ್ ಗಿವ್ಸ್ ಟು ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಅಂತ ಕೇಳಿದರು. ವೆರಿ ಸಿಂಪಲ್ ಅದ. ಫಸ್ಟ್ ಬರ್ಕೊಡ್ರಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3, ಕ್ಯಾಲ್ಸಿಯಂ ಆಕ್ಸೈಡ್ ಅದ ಇಟ್ ಗಿವ್ಸ್ ಟು CaO, ಕಾರ್ಬನ್ ಡೈಆಕ್ಸೈಡ್ ಅದ CO2. ಎರಡನೇದು ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಅದ H2 ಪ್ಲಸ್ Cl2 ಇಟ್ ಗಿವ್ಸ್ ಟು 2HCl. ಥರ್ಡ್ ಮೆಗ್ನೀಸಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಅಂದರೆ Mg ಪ್ಲಸ್ 2HCl, ಮೆಗ್ನೀಸಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ MgCl2 ಪ್ಲಸ್ H2 ಅನ್ನೋದು ಉತ್ತರ ಇತ್ತು. ಇನ್ನು ಬಹಳ ನಾವು ಕೆಮಿಸ್ಟ್ರಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಚಿತ್ರ ಸಾರರಿಕ್ತ ಸಲ್ಫೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ತೋರಿಸುವ ಉಪಕರಣದ ಅಂದವಾದ ಚಿತ್ರ ಅಂತ ಕೇಳಿದರು. ಇದನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಫ್ರೆಂಡ್ಸ್. ಇದ್ರ ಮೇಲೆ ನಿಮಗೆ ಅಂಕಗಳು ಬಂದೇ ಬರ್ತಕ್ಕಂಥದ್ದು. ಒಂದು ಪ್ರಶ್ನೆ ಇದೆ, ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆ ವಿಧ ಯಾವುದಾಗಿರ್ತದ? ಏಕೆ? ಈ ರಾಸಾಯನಿಕ ಕ್ರಿಯೆಗೆ ನೀವು ಸರಿದೂಗಿಸಿದ ಒಂದು ಸಮೀಕರಣವನ್ನು ಬರೀರಿ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಇತ್ತು. ಇದನ್ನು ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತಲೇ ಕರೆಯೋದು. ಏಕೆಂದರೆ ಹೆಚ್ಚು ಕ್ರಿಯಾಪಟು ಹೊಂದಿರುವ ಧಾತು ಕಡಿಮೆ ಕ್ರಿಯಾಪಟು ಹೊಂದಿರುವ ಧಾತುವನ್ನು ಸ್ಥಾನಪಲ್ಲಟಿಸೋದನ್ನು ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರೆಯೋದು. ಇದರ ರಾಸಾಯನಿಕ ಸಮೀಕರಣ ಏನಪ್ಪ ಅಂದ್ರೆ Fe ಪ್ಲಸ್ CuSO4 ಇಟ್ ಗಿವ್ಸ್ ಟು FeSO4 ಪ್ಲಸ್ Cu ಅನ್ನೋದು ಸರಿಯಾದ ಉತ್ತರ. ಇದು ಭಾಳ ಇಂಪಾರ್ಟೆಂಟ್ ಅದ. ಇಲ್ಲಿಂದ ನಿಮಗೆ ಪ್ರಶ್ನೆಗಳು ಬಂದೇ ಬರ್ತವೆ. ಪ್ರಶ್ನೆ ಏನು ಅನ್ನೋದನ್ನು ಸ್ವಲ್ಪ ಅರ್ಥೈಸ್ಕೊಡ್ರಿ. ಎಸ್, ಇಲ್ಲಿ ಕ್ಲೋರೋ ಅಲ್ಕಲಿ ಪ್ರಕ್ರಿಯೆ ಉತ್ಪನ್ನಗಳನ್ನು ಹೆಸರಿಸಿರಿ, ಅದರ ಪ್ರತಿಯೊಂದರ ಉಪಯೋಗಗಳನ್ನು ಬರೀರಿ ಅಂತ ಕೇಳಿದರು. ನೀವು ಸ್ವಲ್ಪ ಕ್ಲೋರೋ ಅಲ್ಕಲಿ ಪ್ರಕ್ರಿಯೆ ಉತ್ಪನ್ನಗಳು 3. ಒಂದನೇದು ಫಸ್ಟ್ ಬರೋದು ಸೋಡಿಯಂ ಹೈಡ್ರಾಕ್ಸೈಡ್, ಎರಡನೇದು ಕ್ಲೋರಿನ್ ಅನಿಲ, ಮೂರನೇದು ಹೈಡ್ರೋಜನ್ ಅನಿಲ. ಇನ್ನು ಸೋಡಿಯಂ ಹೈಡ್ರಾಕ್ಸೈಡನ್ನು ಲೋಹಗಳ ಜಿಡ್ಡು ನಿವಾರಣೆ, ಸಾಬೂನು ಮಾರ್ಜಕ ತಯಾರಿಕೆ, ಕಾಗದ ತಯಾರಿಕೆಯಲ್ಲಿ ಬಳಸ್ತೀವಿ. ಕ್ಲೋರಿನ್ ನೀರಿನ ಶುದ್ಧೀಕರಣ, ಈಜುಕೊಳ PVCಯಲ್ಲಿ ಬಳಸ್ತೀವಿ. ಹೈಡ್ರೋಜನ್ ಅನಿಲ ಇಂಧನ, ಕೃತಕ ಬೆಣ್ಣೆ ಮತ್ತು ರಸಗೊಬ್ಬರಗಳ ಅಮೋನಿಯಾ ಆಗಿ ಬಳಸ್ತೀವಿ ಅಂತ ಬರೆದ್ರೆ ಸಾಕು. ಇನ್ನು ಬಯೋಸೈನ್ಸ್ಗೆ ಬರ್ತೀನಿ. ಮಾನವನ ದೇಹದ ಎಲ್ಲ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಿಸೋ ರಕ್ತನಾಳ ಯಾವುದು? ಅಭಿಧಮನಿ. ಇನ್ನು ನರಕೋಶದಲ್ಲಿ ವಿದ್ಯುತ್ ಆವೇಗ ಚಲಿಸೋ ಸರಿಯಾದ ಮಾರ್ಗ ಕೇಳಿದರೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಡೆಂಡ್ರೇಟ್, ಕೋಶಕಾಯ, ಆಕ್ಸಾನ್ ಮತ್ತು ನರತುದಿ ಅನ್ನೋದು ಗೊತ್ತಿರಲಿ. 29 ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬುಗಳ ಸಂಪೂರ್ಣ ಪಚನಗೊಳ್ಳೋ ಸ್ಥಳ ಕೇಳಿದರು. ಸಣ್ಣ ಕರಳು ಈಸ್ ದಿ ರೈಟ್ ಆನ್ಸರ್. ಇನ್ನು 1 ಮಾರ್ಕಲ್ಲಿ ಕೇಳಿದರು, ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಯಾವ ಸಂದರ್ಭದಲ್ಲಿ ಉತ್ಪತ್ತಿ ಆಗ್ತದೆ ಅಂತ ಕೇಳಿದರು. ಅದು ಆಕ್ಸಿಜನ್ ಕೊರತೆಯ ಸಂದರ್ಭದಲ್ಲಿ. ಇನ್ನು ಸಸ್ಯಗಳಲ್ಲಿ ಆಬಿಸಿಕ್ ಆಮ್ಲದ ಪಾತ್ರ ಕೇಳಿದ್ದಾರೆ. ಅದು ಬೆಳವಣಿಗೆಯನ್ನು ಪ್ರತಿಬಂಧಿಸ್ತದೆ. ಇನ್ನು 2 ಮಾರ್ಕ್ಸಲ್ಲಿ ಚಪಾತಿಯನ್ನು ನಿಧಾನವಾಗಿ ಜಗಿದು ತಿಂದಾಗ ಸಿಹಿಯಾಗಿ ರುಚಿಸ್ತದೆ ಏಕೆ ಅಂತ ಕೇಳಿದರು. ವೆರಿ ಸಿಂಪಲ್ ಅದ. ಏನಪ್ಪ ಅಂತಂದರೆ ಈ ಚಪಾತಿಯನ್ನು ನಾವೇನು ಮಾಡ್ತೀವಿ, ಜಗಿಯುವಾಗ ಬಿಡುಗಡೆ ಆಗ್ತಕ್ಕಂಥ ಏನಾಗಿರ್ತದಪ್ಪ ಅಂತಂದರೆ ಲಾಲಾರಸದಲ್ಲಿ ಅಮೈಲೇಸ್ ಕಿಣ್ವ ಇರ್ತದೆ. ಆಮೇಲೆ ಈ ಕಿಣ್ವ ಚಪಾತಿಯಲ್ಲಿನ ಪಿಷ್ಟವನ್ನು ವಿಭಜಿಸಿ ಸರಳ ಸಕ್ಕರೆಯ ಕಣಗಳಾಗಿ ಪರಿವರ್ತನೆ ಮಾಡ್ತದೆ ಅನ್ನೋದು ಕೂಡ ಗೊತ್ತಿರಲಿ. ಇನ್ನು ಭಾಳ ಇಂಪಾರ್ಟೆಂಟ್ ಕ್ವಶನ್ ಏನಪ್ಪ ಅಂತಂದರೆ ಎಸ್, ನೆಫ್ರಾನ್ ರಚನೆಯನ್ನು ತೋರಿಸೋ ಚಿತ್ರ ಅಂತ ಕೇಳಿದರು. ಏನಪ್ಪ ನೆಫ್ರಾನ್ ರಚನೆ ಅಂತಂದರೆ, ಸೊ ಈ ಕಡೆ ಗ್ಲಾಮರಸ್ ಬರ್ತದೆ, ಬೌಮನ್ ಕಣಿವೆ, ರೀನಲ್ ಅಪಧಮನಿಯ ಕವಲು, ನೆಫ್ರಾನ್ ಕಳವೆಯಾಕಾರದ ಜಾಗ, ರೀನಲ್ ಅಪಧಮನಿ, ಲೋಮನಾಳ, ಸಂಗ್ರಾಹಕ ನಾಳ. ಇದು ನಿಮಗೆ ಗೊತ್ತಿರಲಿ. ಇನ್ನು 3 ಮಾರ್ಕ್ಸಲ್ಲಿ ನಿಮಗೆ ಮಾನವನ ಮೆದುಳಿನ ನೀಳಛೇದದ ನೋಟದ ಚಿತ್ರ ಕೇಳಿದರು. ಅದರಲ್ಲಿ ಮಧ್ಯ ಮೆದುಳು ಮತ್ತು ಫಾನ್ಸನ್ನು ಗುರುತಿಸಲಿಕ್ಕೆ ಕೇಳಿದರು. ಇಂಪಾರ್ಟೆಂಟ್ ಅದ. ಇನ್ನು ಸ್ವಲ್ಪ ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಏನು ನೋಡಿ ಅಂತಂದರೆ ಮಾನವನ ನರವ್ಯೂಹದ ಯಾವ ಭಾಗ ಈ ಕ್ರಿಯೆಗಳನ್ನು ನಿಯಂತ್ರಿಸ್ತದೆ ಅಂತ ಕೇಳಿದರು. ಚರ್ಮದ ಗ್ರಾಹಕ ಕೋಶಗಳು ಪ್ರಚೋದನೆಯನ್ನು ಸ್ವೀಕರಿಸ್ತವೆ, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಸ್ವಲ್ಪ ಬಂದಾಗ ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ ನಡುವಿನ ವ್ಯತ್ಯಾಸ ವೆರಿ ಇಂಪಾರ್ಟೆಂಟ್. ಪರೀಕ್ಷೆಗೆ ಬರ್ತಕ್ಕಂಥ ಒಂದು ಪ್ರಶ್ನೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ವಾಯುವಿಕ ಉಸಿರಾಟದಲ್ಲಿ ಆಕ್ಸಿಜನ್ ಉಪಸ್ಥಿತಿ, ಅವಾಯುವಿಕ ಉಸಿರಾಟದಲ್ಲಿ ಆಕ್ಸಿಜನ್ನ ಅನುಪಸ್ಥಿತಿ. ಇನ್ನು ವಾಯುವಿಕ ಉಸಿರಾಟ ನಡೆದು ಮೈಟ್ರೋಕಾಂಡ್ರಿಯಾ, ಅವಾಯುವಿಕ ಉಸಿರಾಟ ನಡೆದು ಈಸ್ಟ್ ಕೋಶ. ಇನ್ನು ವಾಯುವಿಕ ಉಸಿರಾಟ ನಡೆದು ಹೆಚ್ಚು ಶಕ್ತಿ ಬಿಡುಗಡೆ, ಅವಾಯುವಿಕ ಉಸಿರಾಟ ನಡೆದು ಕಡಿಮೆ ಶಕ್ತಿ ಬಿಡುಗಡೆ ಆಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾದ ಅಂಶಗಳಾವವು? ಈ ಪ್ರಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ ಅದರ ಸಮೀಕರಣ ಬರೀರಿ ಅಂತ ಕೇಳಿದರು.
ನಿಮಗೆ ಅದರ ಡೆಫಿನೇಷನ್ ಬರಬೇಕು, ಆಮೇಲೆ ಆ ಥರದ್ದು ಸಮೀಕರಣನೂ ಕೂಡ ಬರಬೇಕು, ಘಟನೆ ಮತ್ತು ಉತ್ಪನ್ನಗಳು ಎಲ್ಲನೂ ಕೂಡ ಬರಬೇಕು. ನೋಡಿ, ದ್ವಿತೀಯ ಸಂಶ್ಲೇಷಣೆ ನಡಿಬೇಕಾದ್ರೆ ಸೂರ್ಯನ ಬೆಳಕು ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ಪತ್ರ ಹರಿತು ಬೇಕು, ನೀರು ಬೇಕು. ಇದರ ಸಮೀಕರಣ 6CO2 + 12H2O, ಇಟ್ ಗಿವ್ಸ್ ಟು C6H12O6 + 6O2 + 6H2O. ಇನ್ನು ಜರುಗತಕ್ಕಂಥ ಘಟನೆಗಳನ್ನು ಕೊಟ್ಟಿದ್ದೀನಿ. ಇನ್ನು ಲಾಸ್ಟ್ 5 ಮಾರ್ಕ್ಸಲ್ಲಿ ನಿಮ್ಗೆ ಏನು ಕೊಟ್ಟಿದ್ರಪ್ಪ ಅಂದ್ರೆ, ಮಾನವನ ದೇಹದಲ್ಲಿ ಈ ಥೈರಾಕ್ಸಿನ್ ಮತ್ತು ಅಡ್ರಿನಲ್ನ ಹಾರ್ಮೋನುಗಳ ಕೆಲಸ ಕೇಳಿದ್ದಾರೆ. ಸ್ವಲ್ಪ ನಾನು ಹೇಳ್ತೀನಿ. ಸೊ ಹಾರ್ಮೋನ್ ಏನು ಮಾಡ್ತದಪ್ಪ ಅಂದ್ರೆ, ಅದರಲ್ಲಿ ಥೈರಾಕ್ಸಿನು ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬಿನ ಚಯಾಪಚಯ ಕ್ರಿಯೆಯಲ್ಲಿ ವೇಗವನ್ನು ಹೆಚ್ಚು ಮಾಡ್ತದೆ, ಅಂದರೆ ನಿಯಂತ್ರಣ ಮಾಡ್ತದೆ. ಬಟ್ ಅಡ್ರಿನಾಲಿನ್ ಅನ್ನೋದು ಭಯ, ಕೋಪ, ಒತ್ತಡ, ಪ್ರಾಣಿಯ ದೇಹ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸ್ಥಿರವಾಗಿರುವಂತೆಯೇ ಮಾಡ್ತದೆ. ಸೊ ಇಷ್ಟು ಏನಾಗಿತ್ತಪ್ಪ ಅಂದರೆ ಇಂಪಾರ್ಟೆಂಟ್ ಇತ್ತು. ವಿಡಿಯೋ ಹೇಗೆ ಅನಿಸಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.